ನಾವಿರೋದು ಸಂಜಯ್ ನಗರ ವ್ಯಾಪ್ತಿಯ ಗುಂಡಪ್ಪ ರಸ್ತೆಯಲ್ಲಿರೋದು. ಇಲ್ಲಿ ಚೌಡೇಶ್ವರಿ ಪೌಲ್ಟ್ರಿ ಸೆಂಟರ್ ಅಲ್ಲಿ ಸಾಕಷ್ಟು ಅವರು ಕೂಡ ತಮ್ಮ ಆಕ್ರೋಶನ ಹೊರ ಹಾಕಿದ್ರು. ಯಾಕಂದ್ರೆ ₹1 ಕೂಡಿಟ್ಟು ಈ ಒಂದು ಚಿಕನ್ ಅಂಗಡಿಯನ್ನ ಮಾಡಿದಂತ. ಸರ್, ನೀವ್ ಯಾಕೆ ಹಿಂದೇಟ್ ಹಾಕಿದ್ರಿ? ಇದೊಂದು ಕಾನೂನ ನಾವು ಯಾರನ್ನು ನಾವು ಮಿಸ್ಯೂಸ್ ಮಾಡ್ಕೊಳಲ್ಲ. ಕಾನೂನು ಏನ್ ಹೇಳಿದೆ ನಮ್ಗೆ 15 ದಿವಸದಿಂದ ಹೇಳಿದೆ. ನಾವೇನಪ್ಪ ಅಂದ್ರೆ ನಮ್ಮ ಮನೆ ಒಳಗಡೆ ಹತ್ರಕ್ಕೆ ನಾವು ಹಾಕಿದೀವಿ ಅನ್ಕೊಂಡು ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ವಿ. ಇವಾಗ ಅವ್ರು ಬಂದು ಅರ್ಧ ಅಡಿ ಜಾಸ್ತಿ ಇದೆ ಅಂದ್ರು. ನಾವು ಅವ್ರನ್ನ ಸಮಯ ಕೇಳಿದ್ವಿ, 10 ನಿಮಿಷ ಟೈಮ್ ಕೊಡಿ, 10 ನಿಮಿಷದಲ್ಲಿ ನಾವು ಎಷ್ಟು ಬೇಕೋ, ನೀವು ಅರ್ಧ ಅಡಿ ಅಲ್ಲ 1 ಅಡಿನೇ ನಾವು ಕಟ್ ಮಾಡ್ತೀವಿ, ಪೂರ್ತಿ ತೆಗಿಬೇಡ್ರಿ. 7-8 ಸಾವಿರ 10 ಸಾವಿರ ಆಗುತ್ತೆ ಇದನ್ನೆಲ್ಲ ಖರ್ಚು ಮಾಡೋಕ್ಕೆ. ₹1 ಕೂಡಿ ಮಾಡಿ ಇಡೋಕ್ಕೆ 2-3 ತಿಂಗಳಾಗುತ್ತೆ ಮೇಡಮ್. ನಾವು ಒಂದೇ ಸಲ ಇವರೆಲ್ಲ JCP ಅಲ್ಲಿ ಏಕಾಏಕಿ ಒಳ್ಳೆ ಗೂಂಡಾಗಿರಿ ಥರ ಎಲ್ಲ ಕಿತ್ತಾಕ್ತಾ ಇದ್ದಾರೆ. 10 ನಿಮಿಷ ಕೂಡ ಟೈಮ್ ಕೊಡ್ತಾ ಇಲ್ಲ. ಎಷ್ಟೆಷ್ಟು ಅತ್ಯಾಚಾರಗಳು, ಎಷ್ಟೆಷ್ಟು ಕಾನೂನು ಬಹಿರಂಗಗಳು ಕಾನೂನಲ್ಲಿ ನಡೀತಾ ಇದೆ, ಅದನ್ನ ಹಿಡಿತಾ ಇಲ್ಲ. ಬಡವ್ರ ಹೊಟ್ಟೆ ಮೇಲೆ ಏಕಾಏಕಿ ಬಂದು ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ. ನಾವು ಕಾಂಗ್ರೆಸ್ ಸರ್ಕಾರ ಅಂತ ಮುಂದೆ ತಂದಿತ್ತು ಇದಕ್ಕೆನಾ? ಇವತ್ತು ನಮ್ಮಂತ ಹೆಣ್ಮಕ್ಳುಗಳು ಆಚೆ ನಿಂತು ಒಂದು 10 ನಿಮಿಷ ಟೈಮ್ ಕೊಡಿ ಸರ್, ಫುಲ್ ಕಿತ್ತಾಕ್ಬಿಡ್ರಿ, ತಿರ್ಗಾ ಹಾಕ್ಸಕ್ಕೆ 10-15 ಸಾವಿರನೇ ಆಗುತ್ತೆ, ಮೆಟೀರಿಯಲ್ 8 ಸಾವಿರ ಆಗುತ್ತೆ, ಸ್ವಲ್ಪ ಸಮಯ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. 10 ನಿಮಿಷನೂ ಟೈಮ್ ಕೊಡಲ್ಲ. ಅವ್ರಿಗೆ ಅಧಿಕಾರಗಳೈತೆ, ಬಂದು ಎಲ್ಲರೂ ಪೊಲೀಸಿಂದ ಹಿಡಿದು BBMP ಅವರಿಂದ ಎಲ್ಲರೂ ಬಂದು ಏಕಾಏಕಿ ಗೂಂಡಾಗಿರಿ ಆಗಲ್ಲ. 15 ದಿವಸ ಟೈಮ್ ಕೊಟ್ಟಿದೀವಿ, 10 ನಿಮಿಷನೂ ಕೊಡಲ್ಲ. ಹೊಡೆದಾಕದೆ ಕಿಚ್ಚಾಕದೆ ಕಾನೂನಿದೆ. ಅವ್ರ ಜೊತೆ BBMP ಅವರು ಮತ್ತೆ ಪೊಲೀಸರ ಜೊತೆ ಕೆಲವರು ಲೋಕಲ್ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಲೋಕಲ್ ರೌಡಿಗಳನ್ನ ಕರ್ಕೊಂಡ್ ಬಂದು ಜಾಸ್ತಿ ಜನ ಮಾತಾಡಿದ್ರೆ ರೌಡಿಗಳ ಕೈಲೇ ನಮ್ಗೆ ಧಮಕಿ ಹಾಕ್ಸ್ತಿದ್ದಾರೆ. ಕೆಲವು ರೌಡಿಗಳು ಬಂದಿದ್ರು, ನಾನೀಗ ನೋಡಿದ್ದೀನಿ. ನಾನು ಒಂದು ಸಂಘಟನೆ ಕನ್ನಡ ಸೇನಾ ಕರ್ನಾಟಕ ಸಂಘಟನೆ ಹೆಬ್ಬಾಳ ಅಧ್ಯಕ್ಷರು ನಾವು ಇದ್ದೀವಿ. ಇದರಲ್ಲಿ ಕೆಲವು ಲೋಕಲ್ ರೌಡಿಗಳನ್ನ ಜೊತೆಲಿ ಕರ್ಕೊಂಡ್ ಬಂದಿರ. ಇಷ್ಟೊಂದು ಜನ ಪಬ್ಲಿಕ್ ಇಲ್ಲ, ಅವ್ರದೇ ದೊಡ್ಡ ಪಬ್ಲಿಕ್. ಇದು ಒಂಥರ ರಾಬರಿ ತರ ಮಾಡ್ತಿದಾರೆ, ಈಗ ಗೂಂಡಾಗಿರಿ ತರ ಮಾಡ್ತಾ ಇದಾರೆ. ಯಾಕಂದ್ರೆ ಇದ್ರಲ್ಲಿ ನೋಡಿ ಇದೆಷ್ಟಿದೆ, ಅರ್ಧ ಅಡಿ ಕೂಡ ಇಲ್ಲ, ಇಷ್ಟು ಜಾಸ್ತಿ. ಮತ್ತೆ ಜನ ಇಲ್ಲಿ ಓಡಾಡ್ಬೇಕಾದ್ರೆ ಅಷ್ಟು ಹೈಟಲ್ಲಿ ಹಾಕಿರೋದು. ನಾವು ಆಲ್ರೆಡಿ ಜಾಗ ಬಿಟ್ಬಿಟ್ಟು ಮೊದ್ಲೇ ಹಾಕೊಂಡಿದೀವಿ. ತೊಂದರೆ ಕೊಡಬಾರ್ದು, ಪಬ್ಲಿಕ್ ತೊಂದರೆ ಕೊಡಬಾರ್ದು. ಮೋರಿ ಬಿಟ್ಟು ನಮ್ಮ ಜಾಗದಲ್ಲೇ 2 ಅಡಿ ಒಳಕ್ಕೆ ಹಾಕೊಂಡು ಮಾಡ್ತಿದ್ದೀವಿ. ಕೋಳಿ ಅಂಗಡಿಯಲ್ಲಿ ಡೈಲಿ 1 ಕೋಳಿ 2 ಕೋಳಿ ಮಾರ್ಕೊಂಡು 4 ಜನ ಹುಡುಗರನ್ನ ಇಟ್ಕೊಂಡು ನಾವೇ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿದ್ರೆ ಬಂದ್ಬಿಟ್ಟು ಏಕಾಏಕಿ ಎಲ್ಲ ಕಿತ್ತಾಕರೆ 15 20 ಸಾವಿರ ರೂಪಾಯಿ ಆಗುತ್ತೆ. ಮಳೆ ಬಿದ್ದರೆ ಒಳಗಡೆ ಬರುತ್ತೆ. ನಮ್ಮ ಜಾಗದಲ್ಲಿ ನಾವು ಹಾಕೊಂಡಿರೋದಕ್ಕೆ ಜಸ್ಟ್ 5 ನಿಮಿಷ ಟೈಮ್ ಕೊಡ್ತೀರಾ? ನಮ್ಮ ಮೇಲೆಲ್ಲ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಪಕ್ಕದಲ್ಲಿರೋ ರೌಡಿಗಳು ಕೆಲವು ರೌಡಿಗಳು ಬಂದಿದ್ದಾರೆ, ಲೋಕಲ್ ರೌಡಿಗಳು, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ. ಇವ್ರಿಗೆ ತಾಕತ್ತಿಲ್ವಾ? ಇವ್ರಿಗೆ ಇದಿಲ್ವಾ? ಅವರೇ ಡೈರೆಕ್ಟ್ ಬಂದು ಮಾತಾಡಿ ಟೈಮ್ ಕೊಟ್ಟು 1 ವಾರ ಮುಂಚೆ ನೋಟಿಸ್ ಕೊಟ್ಟು ಮಾಡಬೇಕು. ಅಂತದ್ದು ರೌಡಿಸಮ್ ಇಟ್ಕೊಂಡು ರೌಡಿಗಳನ್ನ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದಾರೆ. ಇದು ಸರಿಯಿಲ್ಲ. ಏನಂದ್ರೆ ಇವಾಗ 15 ದಿನಗಳ ಹಿಂದೆನೆ ಅವ್ರು ಪ್ರಕಟಣೆಯನ್ನ ಕೊಟ್ಟಿದ್ರು, ಈ ತರ ಏನು ಫುಟ್ಪಾತ್ ಒತ್ತುವರಿಗೆ ಬರ್ತೀವಿ ಅಂತ. ಅವಾಗ ನೀವ್ ಯಾಕೆ ಎಚ್ಚೆತ್ಕೊಳ್ಳಿಲ್ಲ? ಆಮೇಲೆ ಇದು ಜನರ ಹಿತದೃಷ್ಟಿಯಿಂದ ಮಾಡಿರುವಂತದ್ದು. ಯಾಕಂದ್ರೆ ಎಷ್ಟೋ ಆಕ್ಸಿಡೆಂಟ್ ಗಳು ಆಗ್ತಿತ್ತು. ಯಾಕಂದ್ರೆ ಜನರು ಫುಟ್ಪಾತ್ ಇದೆ ರೋಡ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಗಳು ಆಗ್ತಿದ್ವು. ಆ ಒಂದು ಜನರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯವನ್ನ ಮಾಡ್ತಿರುವಂತದ್ದು. ನೀವು ಹಾಗಾದ್ರೆ 15 ದಿನದ ಹಿಂದೆ 15 ದಿನ ಪ್ರಕಟಣೆ ಬಿಟ್ಟಿದ್ರಲ್ಲ, ಅವಾಗ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ? ಮೇಡಮ್, ಇದು ನಮ್ದು ಮನೆ ಒಳಗಡೆ ನಾವು ಒಳಗಡೆ ತಗೊಂಡ್ಬಂದು ನಾವು ಹಾಕಿರೋದು. ನಾವು ರೋಡ್ ಒಳಗಡೆ ಹೋಗಿಲ್ಲ. ಯಾರೇ ವೆರಿಫಿಕೇಶನ್ ಮಾಡಿದ್ರು ಫುಟ್ಪಾತ್ ಮೇಲೆ ನಡೆಯೋರಿಗೆ ಒಂಚೂರು ಅದು ಸೀಟ್ ತಗಲಲ್ಲ. ಫುಲ್ ಹೈಟ್ ಅಲ್ಲಿ ಇದೆ. ಪ್ಲಸ್ ಫುಟ್ಪಾತ್ ಜನ ಹೋಗೋವಾಗ ಮಳೆ ಜೋರಾದ್ರೆ ಬಂದು ಸೀಟ್ ನೆಳಕ್ ಬಂದು ನಿಂತ್ಕೊಳ್ತಾರೆ. ಓಕೆ, ಅರ್ಧ ಅಡಿ ಜಾಸ್ತಿ ಇದೆ ಅಂದ್ರು ನಮ್ಗೆ ಟೈಮ್ ಕೊಡಿ ಅಂತ ತೆಗ್ದಿದ್ದೀವಿ ಮೇಡಮ್. ಬೇರೆ ಏನ್ ತೊಂದರೆ ಇಲ್ಲ, ನೀವು ವೆರಿಫಿಕೇಶನ್ ಮಾಡಿಸ್ಬೋದು ಮೇಡಮ್. ಓಕೆ, ಹಂಗಾದ್ರೆ ನಿಮ್ಮ ಆಕ್ರೋಶ ಏನಂದ್ರೆ ಶೀಟ್ ಮೇಲೆ ಟೈಮ್ ಕೊಡಿ. ಓಕೆ, ಶೀಟ್ ಅನ್ನ ಯಾಕೆ ಮುಟ್ಟಿದ್ರು? ಫುಟ್ಪಾತ್ ಅಲ್ಲಿ ನಾವು ಯಾವ್ದೇ ರೀತಿ ಅಂಗಡಿ ಹಾಕಿಲ್ಲ. ನಾವು ಅಂಗಡಿ ಫುಟ್ಪಾತ್ ಮೇಲೆ ಅವರು ವೆರಿಫಿಕೇಶನ್ ಮಾಡ್ಲಿ 1 ಇಂಚು ನಾವು ಅಂಗಡಿ ಬಂದಿಲ್ಲ. ನಾವು ಮನೆ ಹೊಡೆದಾಕಿ, ನಮ್ಮ ಮನೆಯಲ್ಲಿ ಕಿಡ್ನಿ ಫೈಲ್ ಆಗಿರೋ ಪೇಷಂಟ್ ಇದ್ದಾರೆ, ಮನೆ ಹೊಡೆದಾಕಿ ನಾವು ಅಂಗಡಿ ಮಾಡಿ ಜೀವನ ಮಾಡ್ತಾ ಇದೀವಿ. ಎಲ್ಲಾರನ್ನೂ ಸಾಕ್ಬೇಕು. ಮನೆ ಇಲ್ಲಿರೋರಿಗೆಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಮನೆ ಹೊಡೆದಾಕಿ ನಾವು ಕೋಳಿ ಅಂಗಡಿ ಮಾಡಿರೋದು. ನಾವು ಮನೆ ಲೆವೆಲ್ಗೆ ಸೀಟ್ ಹಾಕಿದೀವಿ. ಅರ್ಧ ಅಡಿ ಏನೋ ಮುಂದೆ ಬಂದಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅವ್ರು ಬಂದು ಹೇಳಿದ್ರು ಟೈಮ್ ಕೊಡಿ ಅಂತ. ನಾವು ಕೇಳಿದ್ರೆ ಇಲ್ಲ ಟೈಮ್ ಕೊಡಲ್ಲ, ಏಕಾಏಕಿ ಫುಲ್ಲು ಕಿತ್ತಾಕ್ತಿವಿ ಅಂದ್ರು. ಅದರಿಂದ ನಾವು ಅಡ್ಡ ನಿಂತು 10 ನಿಮಿಷ ಟೈಮ್ ಕೊಡಿ, ನಾವು ಬಿಡಲ್ಲ ಅಂದ್ಬಿಟ್ಟು JCB ಜೊತೆ ನಾವು ಅಡ್ಡ ನಿಂತಿದ್ದು. ಕೊಟ್ಟರು ಟೈಮು, ಎಲ್ಲ ಕಟ್ ಮಾಡಿದ್ವಿ ಮೇಡಮ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.